ಈಶಾ ಪ್ರೆಡಿಕ್ಷನ್ಸ್. ನಾನು ನಿಮ್ಮ ಈಶಾ. ಇವತ್ತು ನಾನು 3ನೇ ತಾರೀಕು ಮೇಯಿಂದ 9ನೇ ತಾರೀಕು ಮೇನವರೆಗೆ 12 ರಾಶಿಗಳ ಒಂದು ವಾರ ಭವಿಷ್ಯವನ್ನು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರ ಸಂತೋಷಕರವಾದ ವಾರವಾಗಲಿದೆ. ಮನೆಗೆ ಸಾಕಷ್ಟು ಜನ ನೆಂಟರು ಸ್ನೇಹಿತರನ್ನು ನೀವು ನಿರೀಕ್ಷಿಸಬಹುದು. ಜೊತೆಗೆ ಇವರು ನಿಮಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಬರ್ತಾರೆ. ಕೆಲವೊಂದು ಸಂಶಯಗಳಾಗಿರಲಿ ಅಥವಾ ಕೆಲವೊಂದು ಹೆದರಿಕೆಗಳು ನಿಮ್ಮ ಮನಸ್ಸಿನಲ್ಲಿ ಇದ್ದಲ್ಲಿ ಅದನ್ನು ಇವರು ದೂರ ಮಾಡಲಿಕ್ಕೆ ಅಂತಲೇ ಬರ್ತಾರೆ ಅಂತ ಹೇಳ್ತೀನಿ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಒಂದು ಒಳ್ಳೆಯ ಸುದ್ದಿ ಕೇಳುವಂತಹ ಕಾಲ ಇದಾಗಿರುತ್ತೆ. ಜೊತೆಗೆ ಒಂದಿಷ್ಟು ಧನಲಾಭ ಸಹ ನೀವು ನೋಡ್ತೀರಾ. ನೀವು ಏನು ಅಂದ್ಕೊಂಡಿರ್ತೀರಾ, ಯಾವ ಕಾರ್ಯವನ್ನು ಮಾಡಬೇಕು ಅಂದ್ಕೊಂಡಿರ್ತೀರಾ ಅದೆಲ್ಲವೂ ನಿಮಗೆ ಪಾಸಿಟಿವ್ ಆಗಿ ಆಗುತ್ತೆ ಈ ವಾರ ಅಂತ ಹೇಳ್ತೀನಿ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಸಾಕಷ್ಟು ಕನ್ಫ್ಯೂಷನ್ ಕಾಣಿಸುತ್ತೆ. ಎಲ್ಲೋ ಒಂದು ಕಡೆ ಅವರು ಅಂದುಕೊಂಡಂತಹ ಕೆಲಸಗಳಾಗ್ತಾ ಇಲ್ಲ ಅನ್ನುವ ಗೊಂದಲಗಳು ಅವರಿಗೆ ಹೆಚ್ಚಾಗಿ ಕಾಣಿಸೋಕ್ಕೆ ಶುರುವಾಗುತ್ತೆ ಈ ವಾರ. ಹಾಗಾಗಿ ಅವರು ಏನು ಮಾಡಬಹುದು ಅಂತಂದರೆ, ಗುರುಗಳ ಆರಾಧನೆಯನ್ನು ಮಾಡಿದ್ರೆ ಈ ಕನ್ಫ್ಯೂಷನ್ಗಳು ಕಡಿಮೆ ಆಗುತ್ತೆ. ಯಾವ ಗುರುವಿನ ಆರಾಧನೆ ಬೇಕಾದರೂ ನೀವು ಮಾಡಬಹುದು. ಜೊತೆಗೆ ಸಾಧ್ಯವಾದಷ್ಟು ಬಿಳಿಯ ಉಡುಪನ್ನು ಧರಿಸೋಕೆ ಪ್ರಯತ್ನ ಪಡಿ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಕಾರ್ಯಸಿದ್ಧಿ, ಅಂದುಕೊಂಡಂತಹ ಕಾರ್ಯಗಳೆಲ್ಲ ಆಗುವಂತಹ ಸಮಯ ಇದಾಗಿ ಕಂಡುಬರುತ್ತೆ. ಅವರು ಸಂಕಲ್ಪಿಸಿಕೊಂಡಂತಹ ಕಾರ್ಯಗಳು ಸಿದ್ಧಿಯಾಗುತ್ತವೆ. ಜೊತೆಗೆ ಒಂದಿಷ್ಟು ಧನಲಾಭವನ್ನು ಸಹ ಅವರು ನೋಡ್ತಾರೆ. ಅದರ ಜೊತೆಗೆ ಅವರು ಯಾವುದಾದರೂ ಒಂದು ಸರ್ಕಾರಿ ಕೆಲಸ ಯೋಚನೆ ಮಾಡಿದರೆ, ಈ ಕೆಲಸ ನನಗಾಗಬೇಕು ಅನ್ನೋದು ಅವ್ರ ತಲೆಯಲ್ಲಿದ್ದರೆ ಅದು ಸಹ ಆಗುವಂತಹ ವಾರ ಇದಾಗಿದೆ ಅಂತ ಹೇಳ್ತೀನಿ. ಜೊತೆಗೆ ಒಂದಿಷ್ಟು ಜನ ಬಂಧು ಮಿತ್ರರು ಅವರನ್ನು ಭೇಟಿ ಆಗ್ತಾರೆ, ಅಥವಾ ಅವರ ಸಂಪರ್ಕದಲ್ಲಿ ಇದ್ದಂತಹ ಬಂಧುಗಳು ಅಥವಾ ಮಿತ್ರರು ಅವರಿಗೆ ಒಳ್ಳೆಯ ಸಮಾಚಾರವನ್ನು ತಂದು ಕೊಡ್ತಾರೆ ಅಂತ ಹೇಳ್ತೀನಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಧನಲಾಭ ಕಂಡು ಬರ್ತಾ ಇದೆ. ಆಭರಣ ಸಂಗ್ರಹ ಕಂಡು ಬರ್ತಾ ಇದೆ. ನೀವು ಯಾವುದಾದರೂ ವಸ್ತುವನ್ನು ಕಳೆದುಕೊಂಡಿದ್ದಲ್ಲಿ ಆ ವಸ್ತುವು ಸಹ ನಿಮಗೆ ಸಿಗುವಂತಹ ವಾರ ಇದಾಗಿರುತ್ತೆ. ಎಲ್ಲದರಲ್ಲೂ ನೀವು ಅಂದುಕೊಂಡಂತಹ ಕೆಲಸಗಳು ಅಥವಾ ನೀವು ಮಾಡಬೇಕಾದಂತಹ ಕೆಲಸಗಳು ಎಲ್ಲದರಲ್ಲೂ ಜಯವನ್ನು ಸಾಧಿಸ್ತೀರ ಈ ವಾರ ಅಂತ ಹೇಳ್ತೀನಿ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಒಳ್ಳೆಯ ಭೋಜನವನ್ನು ಸವಿಯುವಂಥ ವಾರ ಇದಾಗಿರುತ್ತೆ. ಜೊತೆಗೆ ಮನೆಗೆ ಒಂದಿಷ್ಟು ಜನ ಸ್ನೇಹಿತರು ಮತ್ತು ಬಂಧು ಮಿತ್ರರು ಬರುತ್ತಾರೆ. ಅವರು ನಿಮಗೆ ಒಳ್ಳೆಯ ವಿಚಾರಗಳನ್ನೇ ತಂದು ಕೊಡ್ತಾರೆ. ನಿಮಗೆ ಎಲ್ಲ ಕೆಲಸಗಳಲ್ಲೂ ಪಾಸಿಟಿವ್ ಆಗೇ ಆಗುತ್ತೆ ಅಂತ ಹೇಳ್ತೀನಿ ಈ ವಾರ. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ಚಿಂತೆಗೆ ಒಂದಿಷ್ಟು ಫಲ ಸಿಗುತ್ತೆ. ನೀವೇನರ ಬಗ್ಗೆ ಚಿಂತಿಸ್ತಾ ಇದ್ದೀರಾ ಅದು ಫಲ ಸಿಗುವಂತಹ ವಾರವೇ ಇದಾಗಿರುತ್ತೆ. ಅದನ್ನು ಮೀರಿಯೂ ನಿಮ್ಮ ಚಿಂತೆ ತುಂಬ ಕಾಡ್ತಾ ಇದ್ದರೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿ, ಸಾಕಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ಒಂದಿಷ್ಟು ಧನಲಾಭ, ಒಂದಿಷ್ಟು ವಾಹನ ಅಥವಾ ಪಶುವನ್ನು ಖರೀದಿ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದ್ದಾವೆ. ಅಥವಾ ಈ ವಾರ ನೀವು ಖರೀದಿ ಮಾಡಬೇಕಂತಿದ್ರೆ ಈ ವಾರ ಖರೀದಿ ಮಾಡ್ಬೋದು. ಒಂದಿಷ್ಟು ಜನ ಬಂಧು ಸ್ನೇಹಿತರು ಬಂಧು ಮಿತ್ರರು ಬರುತ್ತಾರೆ, ನಿಮಗೆ ಒಳ್ಳೆ ಸಮಾಚಾರನೇ ಹೊತ್ತು ತರುತ್ತಾರೆ ಅಂತ ಹೇಳ್ತೀನಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಕಷ್ಟಗಳು, ಏನು ಕಷ್ಟಗಳನ್ನು ನೀವು ಪಟ್ಟಿದ್ದೀರಾ ಆ ಕಷ್ಟಗಳನ್ನೆಲ್ಲ ಮೀರಿ ಜಯ ಸಾಧಿಸುವಂಥ ವಾರ ಇದಾಗಿರುತ್ತೆ ಅಂತ ಹೇಳ್ತೀನಿ. ಮುಂದಿನ ರಾಶಿ ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ವಾರದ ಆದಿಯಲ್ಲಿ ಅಲ್ಪ ಕಾರ್ಯ, ಚಿಂತೆ,
ಪರವಾರ್ತೆ ಇವೆಲ್ಲವೂ ಕೇಳಿಬರುತ್ತೆ. ಅಂದರೆ ಬೇಡದೇ ಇರುವಂತಹ ವಾರ್ತೆಗಳಾಗಿರ್ಬೋದು ಅಥವಾ ಬೇಡದೇ ಇರುವಂಥ ವಿಚಾರಗಳು ಎಲ್ಲವೂ ತಲೆಗೆ ಬರ್ತಾ ಹೋಗುತ್ತೆ. ಆದರೆ ವಾರದ ಅಂತ್ಯದಲ್ಲಿ ಅವರು ಎಲ್ಲದರಲ್ಲೂ ಜಯವನ್ನು ಸಾಧಿಸ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಾರದ ಆದಿಯಲ್ಲಿ ನೀವು ಹನುಮಂತನ ಒಂದು ಧ್ಯಾನವನ್ನು ಮಾಡಿದರೆ ಅಥವಾ ದೇವಸ್ಥಾನಕ್ಕೆ ಹೋಗಿ ಬಂದರೆ ಆದಷ್ಟು ನಿಮ್ಮ ಕೆಲಸಗಳು ಸುಲಭವಾಗುತ್ತೆ ಅಂತ ಹೇಳ್ತೀನಿ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಒಂದು ಒಳ್ಳೆಯ ಸಮಯ ಇದು ಅಂತ ಹೇಳ್ತೀನಿ. ಮನೆಗೆ ನೆಂಟರು ಬರುತ್ತಾರೆ. ಜೊತೆಗೆ ಆ ನೆಂಟರು ಬರುತ್ತಾ ನಿಮಗೆ ಒಂದಿಷ್ಟು ಯಾವುದೋ ಒಂದು ಕೆಲಸ ಆಗಬೇಕಾಗಿರುತ್ತೆ. ಆ ಕೆಲಸದ ನಿಮಿತ್ತ ನೀವು ಯಾರನ್ನಾರು ಕೇಳ್ಕೊಂಡಿದ್ರೆ ಅವರೇ ನಿಮ್ಮ ಮನೆಗೆ ಬಂದು ಆ ಕೆಲಸ ಆಗಿದೆ ಅಥವಾ ಮಾಡಿಕೊಟ್ಟು ಹೋಗುವಂತಹ ಶುಭ ಸಂದರ್ಭ ಇದಾಗಿ ಕಂಡು ಬರ್ತಾ ಇದೆ. ಮಹಾ ಒಳಿತು ಕೂಡ ಈ ವಾರ ನಿಮಗೆ ಅಂತ ಹೇಳ್ತೀನಿ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಯಾಕೋ ಮಾನಸಿಕ ಮತ್ತು ದೈಹಿಕ ಒಂದು ಆಲಸ್ಯ ಬಹಳವಾಗಿ ಕಾಡ್ತಾ ಇದೆ ಅಂತ ಹೇಳ್ತೀನಿ. ಎಲ್ಲೋ ಒಂದು ಕಡೆ ಮನಸ್ಸನ್ನು ಯಾವುದೋ ಒಂದು ವಿಚಾರಕ್ಕೋಸ್ಕರ ಬಹಳವಾಗಿ ನೋವು ಮಾಡ್ಕೊಂಡಿದ್ದೀರಾ ಅಥವಾ ಚಿಂತೆ ಮಾಡ್ತಾ ಇದ್ದೀರಾ. ಆ ಚಿಂತೆಯನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೀವು ಆ ಚಿಂತೆ ಕಡಿಮೆ ಮಾಡಿಕೊಳ್ಳಿಲ್ಲ ಅಂತಂದರೆ ದೈಹಿಕ ಆರೋಗ್ಯವು ಕೆಡುವಂತಹ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ. ಈ ಒಂದು ಮಾನಸಿಕ ಚಿಂತೆಗೆ ಏನು ಪರಿಹಾರ ಅಂತಂದರೆ ಆದಿತ್ಯ ಹೃದಯ, ಪ್ರತಿನಿತ್ಯ ಆದಿತ್ಯ ಹೃದಯವನ್ನು ಕೇಳಿ ನಿಮ್ಮ ಮಾನಸಿಕ ಹಾಗೂ ನಿಮ್ಮ ದೈಹಿಕ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಕಾರ್ಯಹಾನಿ, ಅಪಜಯ ಮತ್ತು ಸುಖವಿಲ್ಲದ ವಾರ ಇದಾಗಿರುತ್ತೆ. ಯಾಕೋ ಬಹಳ ಒಂದು ನೆಗೆಟಿವ್ ವೈಬ್ಸ್ ಈ ವಾರ ನಿಮ್ಮನ್ನು ಅಪ್ರೋಚ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಹಾಗಾಗಿ ನೀವು ಏನು ಮಾಡಬಹುದು ಅಂತ ಕೇಳಿದ್ರೆ ಗಣೇಶನನ್ನು ನೀವು ಸ್ತುತಿಸಬೇಕು ಅಥವಾ ಪೂಜಿಸಬೇಕು ಅಥವಾ ಗಣೇಶನ ದೇವಸ್ಥಾನಕ್ಕೆ ಆದಷ್ಟು ಹೋಗಿ ಬನ್ನಿ. ನೀವು ಅಂದುಕೊಂಡ ಕಾರ್ಯಗಳೆಲ್ಲ ಸಫಲವಾಗಲಿ, ಯಾವುದೇ ವಿಘ್ನಗಳಿದ್ರೂ ಅದೆಲ್ಲವೂ ನಿವಾರಣೆ ಆಗಲಿ ಅಂತ ಗಣೇಶನನ್ನು ಕೇಳ್ಕೊಳ್ಳಿ. ಆದಷ್ಟು ನೇರಳೆ ಬಣ್ಣದ ತಿಳಿ ನೇರಳೆ ಬಣ್ಣ, ಲೈಟ್ ಪರ್ಪಲ್ ಅಥವಾ ಲೈಲಾಕ್ ಕಲರ್, ಈ ಬಣ್ಣವನ್ನು ಉಪಯೋಗಿಸೋಕೆ ಪ್ರಯತ್ನ ಪಡಿ. ಅದು ನಿಮಗೆ ಬಹಳಷ್ಟು ಪಾಸಿಟಿವ್ ಎನರ್ಜಿಯನ್ನು ತಂದುಕೊಡುತ್ತೆ ಅಂತ ಹೇಳ್ತೀನಿ. ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ.